ಕಾರಣ ಏನು ಅಂದರೆ ದುಬೈ ಅಂತಂದರೆ ನಂಬರ್ ಒನ್ ದೇಶ. ಇದು ಕ್ಲೀನಲ್ಲಿರ್ಬೋದು, ಸೆಕ್ಯುರಿಟಿಯಲ್ಲಿರ್ಬೋದು ಮತ್ತು ಅಭಿವೃದ್ಧಿಯಲ್ಲಿರ್ಬೋದು ಮತ್ತು ಎಲ್ಲ ರೀತಿಯ ರಕ್ಷಣೆಯಲ್ಲಿ ನಂಬರ್ ಒನ್ ದೇಶ ಆಗಲಿಕ್ಕೆ ದುಬೈ ತುಂಬ ಮುಂದೋಗ್ತಾ ಇದೆ ಅನ್ನೋದು ನನ್ನ ಭಾವನೆ. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ತಂದೆ ಮಾಡಿಕೊಂಡು ಅಲ್ಲಿಂದ ನಾವು ಮಠಕ್ಕೆ ಬಂದು ಮುರುಘಾ ಮಠ ಅಂತ ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿ ನನಗೆ ಆಶ್ರಯ ಕೊಟ್ಟು ನನಗೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಹಂತಕ್ಕೆ ನನಗೆ ಸ್ವಾಮೀಜಿಗಳು ಮಾಡಿದರು. ಜೀವನದಲ್ಲಿ ಗೆಲ್ಲಬೇಕು, ಸಕ್ಸಸ್ ಆಗ್ಬೇಕಾದ್ರೆ ಹಣನೇ ಮುಖ್ಯ ಅಲ್ಲ. ಮನಿ ಇಸ್ ನಾಟ್ ಇಂಪಾರ್ಟೆಂಟ್. Welcome to another episode of GBH Podcast. I am your host Shyam Jayaprakash, and today we have a very, very special guest. It's none other than our Swamiji, Sri Niranjana Pranava Swarupi Alligajana Swamiji. Swamiji, welcome to our podcast. It's a pleasure to have you with us. Thank you. So I just want to ask, आप 2-3 दिन से दुबई में हैं, कैसा रहा दुबई का जर्नी? ದುಬೈ ತುಂಬ ಅದ್ಭುತವಾದಂಥ ಒಂದು ದೇಶ ಇದು. ಜಗತ್ತಿನ ಎಲ್ಲ ದೇಶಗಳಿಗೆ ಭಾಳ ಸುಲಭವಾಗಿ ಕನೆಕ್ಟ್ ಆಗುವಂಥ ಈಸಿ ಕನೆಕ್ಟಿಂಗು ಕಂಟ್ರಿ ಇನ್ ದುಬೈ. ಇದು ಕೇವಲ ಅರಬ್ ಕಂಟ್ರೀಸ್ಗಳಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಯಾವುದೇ ಧರ್ಮದ ಯಾವುದೇ ದೇಶಕ್ಕೆ ಭಾಳ ಬೇಗ ರೀಚ್ ಆಗುತ್ತೆ. ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಸಂಸ್ಕೃತಿ, ಎನಿ ಒಂದು ಕಲ್ಚರ್ ಅವರಿಗೆ ಬೆಲೆ ಕೊಡ್ತಾ ಇದ್ದಾರೆ. ಅವರ ಸ್ವತಂತ್ರತೆಗೆ ಇಲ್ಲಿ ಭಾಳ ಮುಖ್ಯವಾದ ಗೌರವ ಇದೆ. ನಾವೆಲ್ಲ ರಾಮರಾಜ್ಯ ಅಂತ ಕರಿತೀವಿ. ಮಧ್ಯರಾತ್ರಿಯಲ್ಲೂ ಕೂಡ ಒಬ್ಬ ಹೆಣ್ಮಗಳು ಯಾವುದೇ ಬೀದಿಯಲ್ಲಿ ತಿರುಗಾಡ್ಬೋದು, ಅಷ್ಟು ಫ್ರೀಡಮ್ ಇದೆ, ಅಷ್ಟು ಸೆಕ್ಯೂರಿಟಿ ದೇಶ ಇದು. ದುಬೈ ಸೆಕ್ಯೂರಿಟಿ ನಂಬರ್ ಒನ್ ಮತ್ತು ಸ್ವತಂತ್ರ ಮತ್ತು ಅವರ ಐಡಿಯಾಗಳಿಗೆ, ಅವರ ಬುದ್ಧಿವಂತಿಕೆಗೆ ಇಲ್ಲಿ ಒಂದು ದೊಡ್ಡ ವೇದಿಕೆ ಇದೆ, ಪ್ಲಾಟ್ಫಾರಮ್ ಇದೆ, ನಾಲೆಡ್ಜ್ಗಳು ಪ್ಲಾಟ್ಫಾರಮ್ ಇದೆ. ಅವ್ರು ಏನು ಅಚೀವ್ ಮಾಡಬೇಕು, ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದನ್ನು ಈ ದುಬೈ ಮೂಲಕ, UAE ಮೂಲಕ ಅವ್ರ ಜಗತ್ತಿಗೆ ಪರಿಚಯವನ್ನು ಮಾಡ್ಕೋಬೋದು. ಆ ಮಾತನ್ನು ನಾನು ತುಂಬ ಈ 2-3 ದಿನಗಳ ಪ್ರವಾಸದಲ್ಲಿ, ಇದಕ್ಕಿನಿಂದ 2009 ನಾನು ಬಂದಿದ್ದೆ ಇಲ್ಲಿ ದುಬೈಗೆ, ಫಸ್ಟ್ ಟೈಮ್ ದುಬೈ ಬಂದಾಗ. ಆವಾಗ ಇಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ ನನಗೆ. ಇವತ್ತಿನ 2026 ದುಬೈ ನೋಡಿ ತುಂಬ ಖುಷಿ ಆಯಿತು. ದುಬೈಯ ಎಲ್ಲ ಶೇಖ್ಸ್ ಇರ್ಬೋದು, ರಾಯಲ್ ಫ್ಯಾಮಿಲಿ, ಪ್ರೆಸಿಡೆಂಟ್ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ತುಂಬ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದಾರೆ. ಜಗತ್ತಿನ ಎಲ್ಲ ಹೂಡಿಕೆದಾರರನ್ನ, ಇನ್ವೆಸ್ಟರನ್ನು ಇಲ್ಲಿಗೆ ವೆಲ್ಕಮ್ ಮಾಡ್ತಾಯಿದ್ದಾರೆ. ಕಾರಣ ಏನು ಅಂದರೆ ದುಬೈ ಅಂತಂದರೆ ನಂಬರ್ ಒನ್ ದೇಶ. ಇದು ಕ್ಲೀನಲ್ಲಿರ್ಬೋದು, ಸೆಕ್ಯುರಿಟಿಯಲ್ಲಿರ್ಬೋದು ಮತ್ತು ಅಭಿವೃದ್ಧಿಯಲ್ಲಿರ್ಬೋದು ಮತ್ತು ಎಲ್ಲ ರೀತಿಯ ರಕ್ಷಣೆಯಲ್ಲಿ ನಂಬರ್ ಒನ್ ದೇಶ ಆಗಲಿಕ್ಕೆ ದುಬೈ ತುಂಬ ಮುಂದೋಗ್ತಾ ಇದೆ ಅನ್ನೋದು ನನ್ನ ಭಾವನೆ. That's very true, very true. We feel the same about Dubai as well. So मैं पहले आपसे जो पूछना चाहता हूँ वो आपका सफ़र, आपका जर्नी, कहाँ से आपने शुरू किया और अब तक का जो सफ़र है उसके बारे में बताओ प्लीज़. ನಾನು ಭಾರತ ದೇಶದ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ, ಒನ್ ಆಫ್ ದಿ ಡಿಸ್ಟ್ರಿಕ್ಟ್ ಇನ್ ಚಿತ್ರದುರ್ಗ, ಕರ್ನಾಟಕ, ಒಂದು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಯಿಂದ ಬಂದಂಥ ಒಂದು ಸೀಬಾರ ಅನ್ನೋ ಗ್ರಾಮದಿಂದ. ನಮ್ಮ ಫ್ಯಾಮಿಲಿ ಪೂರ್ ಫ್ಯಾಮಿಲಿ, ನಮ್ಮದು ಬಡತನದಿಂದ ಬಂದಂಥ ಕುಟುಂಬ ನಮ್ಮದು. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ತಂದೆ ಮಾಡಿಕೊಂಡು ಅಲ್ಲಿಂದ ನಾವು ಮಠಕ್ಕೆ ಬಂದು ಮುರುಘಾ ಮಠ ಅಂತ ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿ ನನಗೆ ಆಶ್ರಯ ಕೊಟ್ಟು ನನಗೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಹಂತಕ್ಕೆ ನನಗೆ ಸ್ವಾಮೀಜಿಗಳು ಮಾಡಿದರು. ಅಲ್ಲಿಂದ ನನ್ನ ಸ್ವಾಮಿ ಜರ್ನಿ 2001 ಆಗಸ್ಟ್ 30 ನನಗೆ ದೀಕ್ಷೆ ತೊಗೊಂಡೆ ನಾನು. 2001 ಆಗಸ್ಟ್ 30ಕ್ಕೆ. ಮಿನಿಮಮ್ 25 ಇಯರ್ಸ್ ಆಯಿತು ನನಗೆ ಧಾರ್ಮಿಕವಾಗಿ, 25 ಇಯರ್ಸ್. ಹಾಗಾಗಿ ಎಲ್ಲ ಏರಿಳಿತಗಳನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು, ಬಡತನದಲ್ಲಿರ್ಬೋದು, ಅವಮಾನಗಳಿರ್ಬೋದು, ಆರ್ಥಿಕವಾಗಿರೋಂಥ ದುಸ್ಥಿತಿ, ಹಿನ್ನಡೆ ಇರ್ಬೋದು, ಅವೆಲ್ಲವನ್ನೂ ಕೂಡ ನಾನು ಅನುಭವಿಸಿದ್ದೀನಿ ಸ್ವತಃ. ಒಂದು ಮಾತು ಹೇಳ್ಬೇಕಾದ್ರೆ, ನಾನು ಗೆದ್ದವನಿಗಿಂತ ಸೋತವನು 1000 ಸತ ಸೋತವನು ನಾನು. ಒಂದು ಗೆಲುವಿಗೋಸ್ಕರ 1000 ಸತ ಸೋತಿದ್ದೀನಿ. ಪ್ರತಿ ಸೋಲಲ್ಲೂ ಕೂಡ ಒಂದೊಂದು ಪಾಠವನ್ನು ಕಲ್ತಿದ್ದೀನಿ. ಪ್ರತಿ ಸೋಲು ಕೂಡ ನನಗೆ ಒಂದು ಅನುಭವ ಕೊಟ್ಟಿದೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದೆ. ಏನೋ ಇದೆ ಬದುಕಲ್ಲಿ ನಾನು ಹುಡುಕಬೇಕು ಅನ್ನೋದು ಅನ್ವೇಷಣೆ ಮಾಡ್ತಾ ಹೋಗಿದ್ದೀನಿ. ಜೊತೆಗೆ ಸತ್ಯವನ್ನು ಹುಡುಕ್ತಾ ಹೋಗಿದ್ದೀನಿ ಮತ್ತು ಯಾರಿಗೂ ಕೂಡ ನೋವು ಮಾಡ್ಬೋದು, ನನ್ನಿಂದ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಈ ಎಲ್ಲಗಳ ಏರಿಳಿತಗಳ ನಡುವೆ ನನಗೆ ಯಾರಾದರೂ ಹಣ ಕೇಳಿದ್ರೆ, ನಾನು ಕೇಳಿದ್ರೆ ಇವ್ರು ಹೆಂಗೆ ಕೊಡ್ತಾನೆ ಅಂತ ಯೋಚನೆ ಮಾಡ್ತಿದ್ರು. ಇವ್ನಿಗೆ ಏನಿದೆ ರಿಟರ್ನ್ ಕೊಡಲಿಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಇವತ್ತು ದೇವರು, ಭಗವಂತ, ಗುರುಗಳು ನನಗೆ ತೃಪ್ತಿ ಇಟ್ಟಿದ್ದಾರೆ. 4 ಜನಕ್ಕೆ
ಅನ್ನವನ್ನು ಆಶ್ರಯವನ್ನು ನೀಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಆ ಭಗವಂತನಿಗೆ, ನನ್ನ ಗುರುಗಳಿಗೆ ತುಂಬ ಧನ್ಯವಾದ, ಥ್ಯಾಂಕ್ಸ್ ಹೇಳ್ತೀನಿ. ಮಾಮೂಲಿಯಾಗಿ ಇವತ್ತು ನನಗೆ 41 ವರ್ಷ, 41 ಇಯರ್. ಬದುಕಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಬರಲಿಕ್ಕೆ ಈಸಿ ಯಾವುದೂ ಸಿಗಲ್ಲ, ಯಾವುದೂ ಕೂಡ ಈಸಿ ಸಿಗಲ್ಲ, ಅದು ಸಿಗಲೂಬಾರ್ದು ಅಂತ. ಯಾವುದೇ ಒಂದು ವಸ್ತುವಿನ ಒಂದು ಸ್ಥಾನದ ಮಹತ್ವ ಅರ್ಥ ಆಗ್ಬೇಕಾದ್ರೆ ಅದರಿಂದ ಒಂದು ಶ್ರಮ ಇರಬೇಕು ಅಂತ ಬಯಸ್ತೀನಿ ನಾನು. ಆ ಶ್ರಮ ಆ ಮನುಷ್ಯನಿಗೆ ಅನುಭವವನ್ನು ತಂದು ಕೊಡುತ್ತೆ, ಆ ಗೆಲುವಿನ ರುಚಿಯನ್ನು ಕೊಡುತ್ತೆ. ಗೆಲುವಿನ ಅನುಭವವನ್ನು ಕೊಡಲಿಕ್ಕೆ ಅದು ಒಂದು ವೇದಿಕೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಗೆಲುವು ಸೋಲು ಅನ್ನೋದು ಜೀವನದಲ್ಲಿ ಕಾಮನ್. ಹಾಗಾಗಿ ಸೋತಾಗ ನಾವು ಕುಗ್ಗದೆ, ಗೆದ್ದಾಗ ನಾವು ಹಿಗ್ಗದೆ, ಒಂದು ಜೀವನದಲ್ಲಿ ಒಂದು ಸಮಚಿತ್ತವನ್ನು ಕಾಪಾಡಿಕೊಂಡು ನಮ್ಮ ದೇವರ ಸಾಧನೆಯನ್ನು, ನಮ್ಮ ಆಧ್ಯಾತ್ಮ, ಯೋಗ, ಧ್ಯಾನ, ನಮ್ಮ ಅನುಭವವನ್ನು ನಾವು ಸಮಾಜಕ್ಕೆ ಒಳ್ಳೆಯದನ್ನೇ ಹೇಳ್ತಾ ಹೋಗಬೇಕು. ನನಗೆ 100 ಕೆಟ್ಟ ಅನುಭವ ಆಗಿದ್ರು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರು, ನಾನು ಹೊರಗಡೆ ಒಳ್ಳೆಯದನ್ನೇ ಹೇಳಬೇಕು, ಜನಗಳಿಗೆ ಒಳ್ಳೆಯದನ್ನೇ ಮಾಡಬೇಕು. ಇದು ನನ್ನ ಉದ್ದೇಶ. ನನ್ನ ಜೀವನದ ಕೊನೆ ಉಸಿರಿಗೂ ಒಳ್ಳೆಯದಾಗಲಿ ಅಂತ ಬಯಸಬೇಕೇ ವಿನಃ ಇನ್ನೊಬ್ರು ಕೆಟ್ಟದಾಗಲಿ ಅಂತ ಬಯಸಿದ್ರೆ ದೇವರು ನನಗೆ ಕೆಟ್ಟದ್ದು ಮಾಡ್ತಾನೆ ಅಂತ ನಂಬಿಕೆ ಇಟ್ಟವನು ನಾನು. ಹಾಗಾಗಿ ಆ ನಂಬಿಕೆ ಮೇಲೆ ಭರವಸೆ ಇದೆ, ಜೊತೆಗೆ ಆ ನಂಬಿಕೆ ನಾನು ಉಳಿಸಿದೆ. ನಾನು ಕೆಟ್ಟದ್ದು ಮಾಡೋಕ್ಕೆ ಹೋದಾಗ ನನಗೆ 100 ಕೆಟ್ಟದಾಗುತ್ತೆ, ನಾನು ಒಂದು ಒಳ್ಳೇದು ಮಾಡಿದ್ರೆ ನನಗೆ 100 ಒಳ್ಳೆಯದಾಗಿದೆ. ಅದು ನನ್ನ ನಂಬಿಕೆ, ನನ್ನ ಬಿಲೀವ್ ದ ಗಾಡ್. ತುಂಬ ಖುಷಿ ಆಯಿತು. Thank you. It's really inspiring for me personally. Thank you for answering that. और दूसरा मैं ये पूछना चाहता हूँ कि what does success mean to you? आजकल लोग सक्सेस को पैसे से जुड़ाते हैं, फेमस होने के नाते जुड़ाते हैं. आपके लिए सक्सेस क्या है? ಜೀವನದಲ್ಲಿ ಗೆಲ್ಲಬೇಕು, ಸಕ್ಸಸ್ ಆಗಬೇಕಾದ್ರೆ ಹಣನೇ ಮುಖ್ಯ ಅಲ್ಲ. ಮನಿ ಈಸ್ ನಾಟ್ ಇಂಪಾರ್ಟೆಂಟ್. ಮನಿ ಈಸ್ ಒನ್ ಆಫ್ ದಿ ಪ್ಲಾಟ್ಫಾರ್ಮ್, ಒಂದು ಸಾಧನ ಅಷ್ಟೇ ಅದು. ಹಣ ಯಾವತ್ತೂ ಕೂಡ ಮನುಷ್ಯನೇ ಎಲ್ಲ ಸಕ್ಸಸ್ಗೆ ಕಾರಣ ಆಗಲ್ಲ. ಅವನಲ್ಲಿ ಹಣ ಇದ್ದ ಮಾತ್ರಕ್ಕೆ ಎಲ್ಲದನ್ನೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಒಂದು ಸಾಧನವಾಗಿ ಬಳಸ್ಕೋಬೇಕು. ಮನುಷ್ಯನಿಗೆ ಹೆಂಗೆ ಎಲ್ಲ ರೀತಿಯ ಉಡುಗೆ ತೊಡುಗೆ, ನಮಗೆ ಕಾರು, ವಾಹನ, ಮೊಬೈಲ್, ಹೆಂಗೆ ಒನ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಮನಿ ಈಸ್ ಒನ್ ಆಫ್ ದಿ ಎಕ್ವಿಪ್ಮೆಂಟ್, ಓನ್ಲಿ ಫಾರ್ ಎಕ್ವಿಪ್ಮೆಂಟ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ನಾವೇನು ಯೋಚನೆ ಮಾಡ್ಬೇಕಾದ್ರೆ ಹಣಕ್ಕಿಂತಲೂ ಮೀರಿದೊಂದಿದೆ ಅಂತ, ಅದನ್ನು ಹುಡುಕಾಟ ಹೋಗಿ ನಾವೆಲ್ಲರೂ ಮನಿ ಮೈಂಡ್ ಆಗ್ತೀವಿ. ಯಾವುದೇ ಯೂತ್ಸ್ ಇರ್ಬೋದು, ನಾವು ಹಣ ಬೇಗ ಗಳಿಸ್ಬೇಕು, ಈಸಿಯಾಗಿ ಹಣವನ್ನು ನಾವು ಗಳಿಸ್ಬೇಕು. ಆ ಹಣ ಈಸಿ ಗಳಿಸ್ಲಿಕ್ಕೆ ಏನೇನೋ ವಾಮ ಮಾರ್ಗದಲ್ಲಿ ಇದು ಮಾಡ್ತಾರೆ, ಯಾವುದೇದೋ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆ ಹಣ ಗಳಿಸಿದ ಮೇಲೆ ಅವ್ನು ತೃಪ್ತಿ ಅನ್ನೋದಿರಲ್ಲ. ನಿಮ್ಗೆ ಯಾವುದೇ ಗಳಿಸ್ಲಿ, ಏನೇ ಒಂದು ಗಳಿಸ್ರಿ, ಅದು ನಿಮಗೆ ತೃಪ್ತಿ ಕೊಡಬೇಕು. ಇಸ್ ಕಂಫರ್ಟ್ ಫಸ್ಟ್ ಯುವರ್ ಸೆಲ್ಫ್. ನಿಮಗೆ ಅದು ಖುಷಿ ಕೊಟ್ಟಾಗ ನೀವು ಯಾವುದನ್ನೇ ಗಳಿಸಿದ್ರು ಅದಕ್ಕೊಂದು ಅರ್ಥ ಇದೆ. ಅದು ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಸ್ಥಾನಮಾನ ಇರ್ಬೋದು, ಆಸ್ತಿ ಇರ್ಬೋದು, ಬಂಗಾರ, ಬೆಳ್ಳಿ, ಗೋಲ್ಡ್, ಡೈಮಂಡ್, ಏನಿವರು ಯಾವುದೇ ಟೆಂಪ್ರವರಿ ಆಸ್ಪೆಕ್ಟ್. ಅದು ಹಣ ಗಳಿಸೋ ತನಕ ನಿಮಗೆ ಖುಷಿ ಇರುತ್ತೆ, ಗಳಿಸಿದ ಮೇಲೆ ವಾಟ್ ನೆಕ್ಸ್ಟ್ ಅನಿಸುತ್ತೆ. ಆ ವಾಟ್ ನೆಕ್ಸ್ಟ್ ಅನ್ನೋದನ್ನೇ ಜೀವನದಲ್ಲಿ ಹುಡುಕ್ತಾ ಹೋಗೋದು. ಆ ನೆಕ್ಸ್ಟ್ ಅನ್ನೋದನ್ನು ನಾವು ರೀಚ್ ಆದಾಗ ಖುಷಿ ಇರುತ್ತೆ. ಅವಾಗ ಎಲ್ಲ ಇರುತ್ತೆ, ಹಣ ಇರುತ್ತೆ, ಅಧಿಕಾರ ಇರುತ್ತೆ, ಎಲ್ಲ ಇರುತ್ತೆ, ಖುಷಿ ಇರಲ್ಲ. ಈ ನಿಜವಾದ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಇವೆಲ್ಲವೂ ಕೂಡ ಇರ್ತವೆ, ಅವು ನಥಿಂಗ್ ಆಗಿರ್ತವೆ. ಇಟ್ಸ್ ಓನ್ಲಿ ಫಾರ್ ಸ್ಟೆಪ್ಸ್ ಆನ್ ದ ಸಕ್ಸಸ್ ಲೈಫ್. ಜೀವನಕ್ಕೆ ಅವೆಲ್ಲೊಂದು ಮೆಟ್ಲುಗಳು. ಹಂಗಂತ ಎಲ್ಲದೂ ಕೂಡ ಅನಿವಾರ್ಯ ಅಲ್ಲ, ಯಾವುದೂ ಕೂಡ ಅದನ್ನ ಉದಾಸೀನ ಮಾಡಬಾರ್ದು. ಪ್ರತಿಯೊಂದಕ್ಕೂ ತನ್ನದೇ ಮೌಲ್ಯ ಇದೆ, ಗೌರವ ಇದೆ, ಅದನ್ನು ಗೌರವಿಸ್ಬೇಕು. ಹಣ ಬಂದ ತಕ್ಷಣ ಅಹಂಕಾರ ಬರುತ್ತೆ. ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಹಣ ನಮಗೆ ಅಹಂಕಾರ ತಂದು ಕೊಡ್ತಾರೆ, ಅಂಥ ಹಣ ಬೇಡ ನನಗೆ ಅಂತ. ಅಹಂಕಾರ ನಮಗೆ ಜೀವನದಲ್ಲಿ ಭಾಳ ದೊಡ್ಡ ಅವನತಿ ಕಾರಣ ಆಗುತ್ತೆ. ಅದಕ್ಕೆ ಹಣ ಒಂದು ಸಾಧನ, ಅಧಿಕಾರ ಒಂದು ಸಾಧನ. ಇವೆಲ್ಲವೂ ಕೂಡ ನಮ್ಮ ಜೀವನದಿಗೆ ಒಂದು ಗೋಲ್ ಮುಟ್ಲಿಕ್ಕೆ, ಒಂದು ಅಲ್ಟಿಮೇಟ್ ಸಕ್ಸಸ್ಸನ್ನು ಮುಟ್ಲಿಕ್ಕೆ ಕಾರಣ ಆಗ್ತವೆ. ಯುವಕರು ಏನಂತಾರೆ, ತುಂಬ ಜನ ಯಾವುದೇ ಒಂದು ನಿನ್ನ ಉದ್ದೇಶ ಏನು ಅಂತಂದರೆ, ನಾನು ಬಿಲಿಯನಿಯರ್ ಆಗಬೇಕು, ಮಿಲಿಯನಿಯರ್ ಆಗಬೇಕು, ನಾನು ರೋಲ್ಸ್ ರಾಯ್ಸ್ ಕಾರಲ್ಲಿ ತಿರುಗಬೇಕು, ನಾನು ಅಷ್ಟು ಇದಾಗಬೇಕು, ಅವ್ರಂಗೆ ಆಗಬೇಕು, ಇವ್ರಂಗೆ ಆಗಬೇಕು ಅಂತೀವಿ. ಇವ್ರಂಗೆ ನಾವು ಆಗೋದಕ್ಕಿಂತ ನೀನು ಏನಿದೆ, ಯುವರ್ ಪೊಟೆನ್ಷಿಯಲ್ ನಿಮಗೆ ಗೊತ್ತಿದೆ. ನಿನ್ನ ಶಕ್ತಿ ಏನಿದೆ, ನೀನು ಒಳ್ಳೆಯದೇನು, ನೀನು ಕೆಟ್ಟವನು, ನೀನು ಎಷ್ಟು ಪರ್ಸೆಂಟೇಜ್ ಒಳ್ಳೆಯದಿದೆಯಾ, ಎಷ್ಟು ಪರ್ಸೆಂಟೇಜ್ ಕೆಟ್ಟನಿದೆಯಾ, ಎಲ್ಲರಿಗೂ ಗೊತ್ತಿರಲ್ಲ, ನೀನು ಒಬ್ಬನಿಗೆ ಗೊತ್ತಿರುತ್ತೆ. ಆ ಒಳ್ಳೆತನವನ್ನು ನಾವು ಇಂಪ್ರೂವ್ ಮಾಡ್ಕೊತೀವಿ, ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೋಬೇಕು. ಎಲ್ಲರೂ ಒಳ್ಳೆಯವರು ಇರ್ತಾರೆ, ಎಲ್ಲರೂ ಕೆಟ್ಟರಿರ್ತಾರೆ. ಅದು ಯಾರನ್ನ ಒಳ್ಳೆಯವರು, ಯಾರನ್ನ ಕೆಟ್ಟವನು ಡಿಸೈಡ್ ಮಾಡ್ತಿದ್ದಾರೆ ಪರ್ಸೆಂಟೇಜ್ ವೈಸ್. 10% ಕೆಟ್ಟವನು, 90% ಒಳ್ಳೆ ಇಸ್ ಗುಡ್, ಇದು ಡಿಸ್ಟಿಂಕ್ಷನ್. ಹಾಗಾಗಿ ಪರ್ಸೆಂಟೇಜ್ ವೈಸ್ಗೆ ಒಳ್ಳೆಯವರು ಕೆಟ್ಟರಿರ್ತಾರೆ. ನಾವು ಒಳ್ಳೆತನದ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಂಡಷ್ಟು ನಮಗೆ ಚೆನ್ನಾಗೆ ಖುಷಿ ಆಗುತ್ತೆ, ಜನಗಳಿಗೂ ಖುಷಿ ಆಗುತ್ತೆ, ನಮಗೇನು ಬಯಸ್ತೀವಿ ನಮ್ಮ ಬರ್ತಾ ಹೋಗುತ್ತೆ. ಐ ಆಮ್ ಹ್ಯಾಪಿ ಲೈಫ್ ಇನ್ ಮೈ ಪ್ರೊಫೆಷ್ನಲ್. ನನಗೆ ಸ್ವಾಮೀಜಿಯಾಗಿ ತುಂಬ ಖುಷಿ ಇದ್ದೀನಿ, ಹ್ಯಾಪಿ. ಐ ಎಂಜಾಯ್ ಮೈ ಲೈಫ್, ಎಂಜಾಯ್ ಮೈ ಡ್ರೆಸ್. ಎವ್ರಿ ಒನ್ ಡೈಲಿ ವೇರ್ ದ ಅವರ್ ಡ್ರೆಸ್. ಇದೇ ಬಟ್ಟೆನ ಹಾಕ್ತೀನಿ, ಇದೇ ಬಟ್ಟೆಲಿ ಖುಷಿ ಪಡ್ತೀನಿ, ತುಂಬ ಚೆನ್ನಾಗಿದೆ. ಐ ಆಮ್ ಹ್ಯಾಪಿ.
ಹಾಗಾಗಿ ಏನನ್ನು ನಾವು ಹೇಳಲಿಕ್ಕೆ ಹೋಗ್ತೀವಿ ಅಂದರೆ ಒಳ್ಳೆಯದನ್ನು ಹೇಳಬೇಕು. ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಹೇಳು. ಡೂ ಗುಡ್ ಥಿಂಕ್, ಡೂ ಗುಡ್. Right. Very inspiring and aspiring words for the youth. I think people who are watching this, please don't go behind success, money, or fame. It's always about ourselves. And thank you for those words. Lastly, I just want to ask, कोई युवा, आज के युवा को कोई एक एडवाइस देना चाहोगे apart from this? ಯುವಕರು ಅಂದ ತಕ್ಷಣ ಅದೊಂದು ಶಕ್ತಿ, ಅದು ಒಂದು ಎನರ್ಜಿ. Yeah. ಇದು ಯೂತ್ಸ್ ಈಸ್ ಎನರ್ಜಿ. ನಮಗೆ ಒಂದು 50 ಏಜ್ ಕ್ರಾಸ್ ಆಯಿತು ಅಂದರೆ ಆ ಎನರ್ಜಿ ಇರಲ್ಲ ನಮಗೆ. ನಾವು ಒಂದು ಸರ್ಟನ್ ಏಜ್ ಇರುತ್ತೆ, ಆ ಏಜಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ಪಾಸಿಟಿವೇ ತೊಗೋಬೇಕು. ನನ್ನ ಮೋಟಿವೇಶನ್ ಆಗಬೇಕು. ಆ ಎನರ್ಜಿನ ನಾವು ಸುಮ್ಮನೆ ವೇಸ್ಟು ದುಶ್ಚಟ ಮಾಡಿಕೊಂಡು ಕುಡಿತ ಏನು ನಮ್ಮ ದುಶ್ಚಟಗಳು ಮಾಡ್ಕೊಂಡು ದಾಸರಾಗಿ ಆ ಎನರ್ಜಿನ ನಾವು ಕಳ್ಕೊಂಡ್ವಿ, ಲಾಸ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಎನರ್ಜಿ ಹೋದ್ಮೇಲೆ ಲೈಫಲ್ಲಿ ಒಂದೇನೋ ನಮಗೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೇನು ಗಳಿಸ್ಲಿಲ್ಲ, ಶೂನ್ಯ ಆಗ್ಬಿಡುತ್ತೆ. ನಾವು ಶಕ್ತಿ ಇದ್ದಾಗ, ಎನರ್ಜಿ ಇದ್ದಾಗ ಅದನ್ನು ಸದ್ಬಳಕೆ ಮಾಡಿಕೊಂಡು ಪಾಸಿಟಿವ್ ಆಗಿ ತೊಗೊಂಡು ಅದರಿಂದ ಏನಾದರೂ ನಮ್ಮ ಜೀವನಕ್ಕೆ, ಫ್ಯೂಚರ್ ಜೀವನ ಇದಕ್ಕೆ ಪ್ಲಸ್ ಆಗಂತ ಮಾಡ್ಕೋಬೇಕು. ನಮ್ಮ ಶಕ್ತಿನೇ ನಮ್ಮ ಎನರ್ಜಿ. ನಮಗೆ ಎನರ್ಜಿ ಅಂದರೆ ನಮ್ಮ ಶಕ್ತಿನೇ ನಮಗೆ ಆಸ್ತಿ ಆಗಬೇಕು. ಇದು ಎಲ್ಲ ಹೊರಗಿಂದು. ನನಗೆ ಏಜ್ ಆಯಿತು ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಈಗೇನಿದೆ, ನಾವು ಯೂತ್ಗೆ ಇದ್ದೀವಿ, ನನಗೇನು ಇಲ್ಲ, ನನಗೆ ಡಿಗ್ರಿ ಸರ್ಟಿಫಿಕೇಟ್ ಇದೆ, ಜಾಬ್ ಇಲ್ಲ, ನಾನು ಅನ್ಎಂಪ್ಲಾಯ್ಮೆಂಟ್, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನೀನು ಒಂದು ಎಂಪ್ಲಾಯ್ಮೆಂಟ್ ಏನೋ ಹುಡುಕ್ಬೇಕು, ನೀನು ಹೊಸದು ಆವಿಷ್ಕಾರ ಮಾಡು. ಈಗ ನನಗೆ ಮದುವೆ ಆಗಿಲ್ಲ, ನನಗೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಒಳ್ಳೆ ಹುಡುಗಿ ಸಿಗುತ್ತೆ, ನೀನು ಒಳ್ಳೆಯದನ್ನು ಮಾಡು. ನೀನು ಏನು ಗಳಿಸ್ಬೇಕು ಅಂತ ಅದನ್ನ ಯೋಚನೆ ಮಾಡು. ಟೈಮ್ ಬಂದಾಗ ನಿನಗೆ ಎಲ್ಲದೂ ಸರಿ ಆಗುತ್ತೆ ಅಂತ. ನಮ್ಮ ಒಳ್ಳೆತನವನ್ನು ಯಾವುದೇ ಸಂದರ್ಭದಲ್ಲಿ ಬಿಡಬಾರ್ದು. ನಮ್ಮ ಶಕ್ತಿಯನ್ನು ಯಾವುದಕ್ಕೆ ಪೋಲ್ ಮಾಡಬಾರ್ದು. ಒಳ್ಳೆಯದಕ್ಕೆ ಯೋಚನೆ ಮಾಡೋಣ. ನನ್ನ ಮುಂದಿನ ಭವಿಷ್ಯಕ್ಕೆ ಪ್ಲಸ್ ಆಗೋವಂಥದ್ದನ್ನು ಮಾಡ್ಕೊಳ್ಳೋಣ. ಯುವಕರು ಇವತ್ತೆಲ್ಲ ಆಲೋಚನೆ ಮಾಡ್ತೀವಿ. ನಾವೆಲ್ಲ ಕ್ರಿಕೆಟನ್ನು ನೋಡ್ತೀವಿ, ವಿರಾಟ್ ಕೊಹ್ಲಿ ಹಾಗೆ, ರೋಹಿತ್ ಶರ್ಮಾ ಬಗ್ಗೆ, ಮತ್ತೊಂದು ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತೀವಿ. ಅವರೆಲ್ಲ ಸಕ್ಸಸ್ ಮಾತ್ರ ಕಾಣುತ್ತೆ ನಮಗೆ. ಅವ್ರ ಶ್ರಮ ಕಾಣಲ್ಲ, ಅವ್ರ ಸ್ಟ್ರಗಲ್ ಏನಾದರೂ ಕಾಣಲ್ಲ. ಅದಕ್ಕೆ ಆ ಸಕ್ಸಸ್ ಫ್ರೇಮ್ ನಮಗೇನು ನೋಡ್ಕೊಂಡು ನಾವು ಇದು ಮಾಡೋದಲ್ಲ. ಅವ್ರ ಹಿಂದಿನ ಶ್ರಮ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಪಾಠ, ಅದು ಲೆಸನ್ ಅದು. ಹಂಗಾಗಿ ಯುವಕರು ಸಕ್ಸಸ್ನಷ್ಟೇ ನೋಡಿ ಮುಂದುವರಿಯೋದಕ್ಕಿಂತ ಸಕ್ಸಸ್ ಫ್ಯಾನ್ ಆಗಬಾರ್ದು, ಅವರು ಸ್ಟ್ರಗಲ್ ಫ್ಯಾನ್ ಆಗಬೇಕು. ಯೂತ್ಸ್ ಈಸ್ ಸಕ್ಸಸ್ ಫ್ಯಾನ್ ಆಗಬಾರ್ದು. ಅದಕ್ಕೆ ಆ ಸ್ಟ್ರಗಲಲ್ಲಿ ಜೀವನ ಮಾಡ್ತಾ ಹೋಗೋದು. ಅಯ್ಯೋ ನಾನು ತುಂಬ ಕಷ್ಟ ಇದೆ ಯೋಚನೆ ಮಾಡಬೇಡಿ, ಪ್ರತಿಯೊಬ್ಬರಿಗಿದೆ, ನಿನಗೂ ಇದೆ ಅಂತ. ಹಾಗಾಗಿ ನಮ್ಮ ಜಗತ್ತಿನ ದೇಶದ ಎಲ್ಲ ಯುವಕರು ನಿಮ್ಮದೇ ಆದ ಒಂದು ಬುದ್ಧಿವಂತಿಕೆ ಇದೆ, ಒಂದು ಸರ್ಟಿಫಿಕೇಟ್ ಇರುತ್ತೆ. ಏನೂ ಓದಲಾರ್ದವರು ಸಕ್ಸಸ್ ಪರ್ಸನ್ಸ್ ಆಗಿದ್ದಾರೆ. ಹಾಗಾಗಿ ಇವತ್ತು ಸಚಿನ್ ತೆಂಡೂಲ್ಕರ್ ವೆರಿ ಫೇಮಸ್ ಇನ್ ದ ವರ್ಲ್ಡ್. ಅವ್ರೇನು ಎಜುಕೇಷನ್ ಇಸ್ ಕಮ್ಮಿ ಅಲ್ಲೋ. ಸೊ ಹಾಗಾಗಿ ಹಂಗಂತಲ್ಲಿ ಅವರು ಎಜುಕೇಷನ್ ಇಸ್ ನಾಟ್ ಮ್ಯಾಟರ್. ಹಾಗಾಗಿ ಸಕ್ಸಸ್ ಶ್ರಮ ಇದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಿನಗೆ ಸಕ್ಸಸ್ಸಿಗೆ, ನಿನ್ನ ಯಶಸ್ಸಿಗೆ ನಿನ್ನ ಶ್ರಮ ಭಾಳ ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ಅದು ಅಪ್ಲಿಕೇಬಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ, ಎನಿ ಪ್ರೊಫೆಷ್ನಲ್ ಇರ್ಬೋದು, ಎನಿವರ್ ಪ್ರೊಫೆಷ್ನಲ್. ಇಟ್ಸ್ ನೋ ಹಾರ್ಡ್ ವರ್ಕ್, ನೋ ಸಕ್ಸಸ್. ನನಗೆ ದುಬೈ ಬರಲಿಕ್ಕೆ ನಮ್ಮ ಆಸುಫ್ ಅಬ್ಬಾಯಿ ಮೂಲ ಕಾರಣ. ನನ್ನ ಸ್ನೇಹಿತ, ಒಂದು 12 ವರ್ಷದಿಂದ ನಮ್ಮ ತುಂಬ ಚಿರಪರಿಚಿತ ಸ್ನೇಹಿತ ಅಬ್ಬಾಸ್. ರಾಯಲ್ ವಿಂಕೋ ಇವೆಂಟು ಹಾಗೂ ಆನಿವಾಸಿ ಕನ್ನಡಿಗರದು ಕಾರ್ಯಕ್ರಮಕ್ಕೋಸ್ಕರ ನಾನು ದುಬೈ ಬರುವಂಥ ಪ್ರಸಂಗ ಬಂತು, ಒಂದು ಸ್ಪಿರಿಚುವಲ್ ಗೆಸ್ಟ್ ಆಗಿ. ಈ ಕಾರ್ಯಕ್ರಮ ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ, ನನಗೆ ಖುಷಿ ಕೊಡ್ತು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಪಾನ್ಸರ್ಗಳವರು ಕೊಡುಗೆಗೆ ಏನು ಕೊಟ್ಟಿದ್ದಾರೆ, ಈ ಅಬ್ಬಾಸ್ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ, ಇನ್ನು ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ಅವರಿಗೆ ಮುಂದೆ ದೊಡ್ಡ ದೊಡ್ಡ ಕನಸಿದೆ, ಯುವಕರು ಇದ್ದಾರೆ, ಅವರಿಗೆಲ್ಲ ಮುಂದೆ ಬೇಕಾದಂಥ ಯೋಚನೆಗಳಿದ್ದಾವೆ, ಅವಕ್ಕೆಲ್ಲ ಸ್ಪಂದಿಸುವಂಥ ಕೆಲಸವನ್ನು, ಅವರೆಲ್ಲರಿಗೆ ನಾವು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನನಗೆ ಖುಷಿಯಾಗಿದೆ ಈ ಇವೆಂಟು. ಭಾಳ ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಈ ದೇಶನೇ ಒಂದು ಅಟ್ರಾಕ್ಟಿವ್. UAE ಇದೊಂಥರ ಆಕರ್ಷಣೀಯವಾಗಿ ನಾವು, ಹಾಗಾಗಿ ದುಬೈಗೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಇಂಥ ಇವೆಂಟ್ಗಳಲ್ಲಿ ಭಾಗವಹಿಸೋಣ. ಇವಕ್ಕೆ ಎಲ್ಲ ರೀತಿಯಿಂದನೂ ಕೂಡ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು, ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಇದು ಆನಿವಾಸಿ ಕನ್ನಡಿಗರು, ರಾಯಲ್ ವಿಂಕೋ ಇವೆಂಟು ಬರೀ ಕನ್ನಡಿಗರಿಗೆ ಅಷ್ಟೇ ಸೀಮಿತ ಅಲ್ಲ. ಈ ಥಾಟ್ ಎಲ್ಲರಿಗೂ ಮುಟ್ಟುವಂಥ ಕೆಲಸ, ಪ್ರತಿಯೊಬ್ಬರಿಗೂ ಕೂಡ ಮುಟ್ಟುವಂಥ ಕೆಲಸ ಆಗಬೇಕು. ಈ ಮೂಲಕವಾಗಿ ನಮ್ಮ ಅಬ್ಬಾಸ್ ಅಂಡ್ ಟೀಮ್ ಕೆಲಸ ಮಾಡಲಿ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಯಾವತ್ತೂ ಕೈ ಜೋಡಿಸ್ತೀವಿ, ಯಾವತ್ತೂ ಇರ್ತೀವಿ ಅಂತೇಳಿ ನಾನು ಆಶಿಸ್ತೀನಿ. ವೆರಿ ಗುಡ್ ಇವೆಂಟ್, ಸಕ್ಸಸ್ಫುಲ್ ಇವೆಂಟ್. ಖುಷಿ ಆಯಿತು. ಐ ಎಂಜಾಯ್ ಮೈ ಸೆಲ್ಫ್. True. Thank you so much for your time.
I think the youth today will be inspired just like I am right now. So thank you so much for coming and thank you so much for your Thank you. time. Thank you so much. Namaste. Yeah.